ಮುಂದೂಡಿದ ಖಾಸಗಿ ಬಸ್ ನಿಲ್ದಾಣದ ಹರಾಜು. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡಿದ್ರೆ ಏನಾಗಲಿದೆ ಎಂಬುದಕ್ಕೆ ನಗರಸಭೆಯಿಂದ ಆಯೋಜಿಸಿದ್ದ ಹರಾಜು ಪ್ರಕ್ರಿಯೆ ನಿದರ್ಶನ. ಹೌದು, ನಗರಸಭಾ ಆದಾಯಕ್ಕಾಗಿ ಹರಾಜು ಇಟ್ಟರೆ ಅದೇ ನಗರಸಭೆಯ ಕಾಣದ ಕೈಗಳು ಕೆಲಸ ಮಾಡಿ ಹರಾಜು ಮುಂದೂಡುವಂತೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿ ನಗರಸಭೆ ಇದಕ್ಕೆ ಸೆಡ್ಡು ಹೊಡೆಯಲು ಸಿದ್ಧವಾಗಿದೆ. ಹಾಗಾದ್ರೆ ಅಲ್ಲಿ ಆಗಿದ್ದೇನು ನೋಡೋಣ ಬನ್ನಿ. ಹೌದು, ಖಾಸಗಿ ಕಂಪನಿ ಕೇಬಲ್ ಅಳವಡಿಸುವ ವಿಚಾರದಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದ ರೀತಿಯಲ್ಲಿಯೇ ನಗರಸಭೆಯಿಂದ ಇಂದು ಆಯೋಜಿಸಿದ್ದ ಹರಾಜು ಪ್ರಕ್ರಿಯೆಯಲ್ಲಿಯೂ ಕಾಣದ ಕೈಗಳ ಕೈವಾಡ ಎದ್ದು ಕಾಣುತ್ತಿದೆ. ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಪ್ರವೇಶ ಶುಲ್ಕ, ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ವಾಹನ ಪಾರ್ಕಿಂಗ್ಗಾಗಿ ಸುಂಕ ವಸೂಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದ ಹರಾಜು, ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆಯನ್ನು ಇಂದು ಆಯೋಜಿಸಲಾಗಿತ್ತು. ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಹರಾಜು ಪೂರ್ಣಗೊಂಡು 3.42 ಲಕ್ಷಕ್ಕೆ ಹರಾಜು ಮಾಡಲಾಯಿತು. ಇದು ಕಳೆದ ಸಾಲಿಗಿಂತ ಹೆಚ್ಚು ಮೊತ್ತವಾಗಿದೆ. ಅದೇ ರೀತಿಯಲ್ಲಿ ನಗರಸಭೆಗೆ ಸೇರಿದ 23 ಹುಣಸೆ ಮರಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡು ಎಲ್ಲ ಮರಗಳ ಫಸಲು 10.5 ಸಾವಿರಕ್ಕೆ ಹರಾಜು ಮಾಡಲಾಯಿತು. ಆದರೆ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಅದೇ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿರುವ ವಾಹನ ಪಾರ್ಕಿಂಗ್ ಸುಂಕ ವಸೂಲಿ ಹರಾಜು ಮಾತ್ರ ಮುಂದೂಡಲಾಯಿತು. ಈ ಹಿಂದೆಯೂ ಈ ಎರಡು ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿತ್ತು. ಎಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿಯೂ ಯಾರು ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿದೆ. ಆದರೆ ಉತ್ತಮ ಲಾಭ ನೀಡುವ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಪಾರ್ಕಿಂಗ್ ವಸೂಲಿಗೆ ಯಾಕೆ ಯಾರು ಭಾಗವಹಿಸಲಿಲ್ಲ ಎನ್ನುವುದೇ ಇಲ್ಲಿ ವಿಶೇಷವಾಗಿದೆ. ಈ ದಿನ ಚಿಕ್ಕಬಳ್ಳಾಪುರ ನಗರಸಭೆಯ ಒಂದು ಆವರಣದಲ್ಲಿ ಏನು ಹರಾಜು ಪ್ರಕ್ರಿಯೆ ನಡೀತು, ಅದು ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಒಂದಿತ್ತು, ಅದೇ ರೀತಿ ವಾಹನದ್ದೊಂದಿತ್ತು, ಅದೇ ರೀತಿ ಖಾಸಗಿ ಬಸ್ಸು ನಿಲ್ಲಿಸೋ ಅಂಥದ್ದನ್ನು ಈ ಮೂರು ಜೊತೆಗೆ ಈ ಹುಣಸೆ ಮರದ್ದು ಒಂದು ಹರಾಜು 4 ಇಟ್ಕೊಂಡಿದ್ರು. ಆ ಒಂದು ಹರಾಜಿನಲ್ಲಿ ಈ ದಿನ ಹುಣಸೆ ಮರಗಳದ್ದು ಕೂಡ ಹೋದ ಸಾರಿ ಏನು 10,000 ರೂಪಾಯಿ ಹೋಗಿತ್ತು, ಅದಕ್ಕಿಂತ ಈ ಬಾರಿ ಇನ್ನೂ ಹೆಚ್ಚು ನಗರಸಭೆಗೆ ಆದಾಯ ಬರೋ ರೀತಿಯಲ್ಲಿ ಹರಾಜು ಯಾರೋ ಒಬ್ಬರು ತಗೊಂಡಿದ್ದಾರೆ, ಬಿಟ್ಟಾಗಿದೆ. ಅದೇ ರೀತಿ ಏನು ನಗರಸಭೆಯ ಒಂದು ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯ ಕೂಡ ಹಿಂದೆ 3,40,000 ಹೋಗಿತ್ತು. ಈ ಬಾರಿ ಕೂಡ ಇಬ್ಬರು ಭಾಗವಹಿಸಿದ್ರು, ಅದರಲ್ಲಿ 3,42,000 ರೂಪಾಯಿ ಹೋಗಿದೆ. ಇನ್ನು 2 ಆಗಬೇಕಿತ್ತು, ಯಾವುದು ಖಾಸಗಿ ಬಸ್ ನಿಲ್ದಾಣ ಒಂದು ಆಗಬೇಕಿತ್ತು, ಅದೇ ರೀತಿ ಒಂದು ಪಾರ್ಕಿಂಗ್ ಒಂದು ಆಗಬೇಕಿತ್ತು. ಅವೆರಡೂ ಕೂಡ ಯಾರೂ ಭಾಗವಹಿಸಿರಲಿಲ್ಲ. ಆದ್ದರಿಂದ ಏನು 1ನೇ ತಾರೀಕುವರೆಗೂ ಹೌದು ಟೈಮ್ ಇದೆ. ಆ ಟೈಮು ಆಗಿದ ಕೂಡಲೇ ನಮ್ಮ ನಗರಸಭೆಯ ಸಿಬ್ಬಂದಿ ಖಾಸಗಿ ಬಸ್ ನಿಲ್ದಾಣನ ನಮ್ಮ ನಗರಸಭೆಯ ಸಿಬ್ಬಂದಿನೇ ಕಲೆಕ್ಟ್ ಮಾಡೋವಂಥದ್ದು ಇರುತ್ತೆ. ಅದೇ ರೀತಿ ವಾಹನ ನಿಲುಗಡೆದು ಏನಿದೆ ಅದನ್ನು ಕೂಡ ನಮ್ಮ ನಗರಸಭೆ ಸಿಬ್ಬಂದಿನೇ ಅವರು ತಗೊಳ್ಳೋವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 15-20 ದಿನದಲ್ಲಿ ಮತ್ತೊಂದು ಬಾರಿ ಬಹಿರಂಗ ಹರಾಜಿನ ಪ್ರಕ್ರಿಯೆಗೆ ಇವನ್ನೆಲ್ಲ ಸೇರಿಸೋ ಅಂಥದ್ದು ಇರುತ್ತೆ. ಎಲ್ಲರೂ ಯಾರು ಇಂಥ ಒಂದು ಅವಕಾಶನ ಯಾರು ದೂರ ಮಾಡ್ಕೊಂಡಿದ್ದೀರಾ ಅಂಥವರು ಬರೋವಂಥ ಇನ್ನೊಂದು ಸಾರಿ ಹರಾಜು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ಇಂಥ ಒಂದು ನಗರಸಭೆಗೆ ಆದಾಯ ಬರೋದಾಗಿರಲಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 3,41,000 ಎಂಗ್ರಾಮು 42,000 ರೂಪಾಯಿ ಗಳಿಕೆ.